ಜಗತ್ತಿನಲ್ಲಿರುವ ಎಲ್ಲ ಜ್ಞಾನ, ಸಿದ್ಧಾಂತ, ತತ್ವ, ಸಂದೇಶಗಳು ಸಮಾಜದ ಹಿತಕ್ಕಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ ಇವೆ. ಅದನ್ನೇ ಸಂವಿಧಾನ ಎಂಬ ಚೌಕಟ್ಟಿನಲ್ಲಿ ರಚಿಸಲಾಗಿದೆ. ಸಂವಿಧಾನದ ಆಶಯವೂ ಕೂಡ ದುರ್ಬಲರನ್ನು ಮೇಲಕ್ಕೆತ್ತುವ, ಸಮ ಸಮಾಜವನ್ನು ನಿರ್ಮಿಸುವ ಉದ್ದೇಶವನ್ನು ವ್ಯಕ್ತ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸಮಾಜದ ಉನ್ನತಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ಪ್ರಥಮ ಮೆಟ್ಟಿಲೆಂದರೆ ದಾಸೋಹ. ತನ್ನಲ್ಲಿರುವ ನಿರಹಂಕಾರ ಭಾವನೆಯನ್ನು ತೊಡೆದುಹಾಕಿ ತಾನು ಸತ್ಯಶುದ್ಧವಾಗಿ ಮಾಡಿದ ಕಾಯಕದಿಂದ ಬಂದ ಆದಾಯದಲ್ಲಿ ಇತರರಿಗೆ ನೀಡುವುದೇ ದಾಸೋಹ. ದಾಸೋಹ ಎಂಬುದು ಕೇವಲ ಅನ್ನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅನ್ನದಾಸೋಹದ ಜೊತೆಗೆ ಜ್ಞಾನದಾಸೋಹ, ವಸ್ತ್ರದಾಸೋಹ, ಆಶ್ರಯದಾಸೋಹ, ಹೀಗೆ ತನ್ನಲ್ಲಿರುವ ಸಂಪತ್ತನ್ನು ನನ್ನದಲ್ಲ ಎಂಬ ಭಾವನೆಯಿಂದ ಇತರರಿಗೆ ನೀಡುವುದೆಲ್ಲವೂ ದಾಸೋಹ ಎನಿಸಿಕೊಳ್ಳುತ್ತದೆ. ಅದನ್ನೇ ಶರಣರು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ ಹೇಳಿದ್ದಾರೆ. 12ನೇ ಶತಮಾನದಲ್ಲಿ ಶರಣರು ಮಾಡಿದಂತಹ ಬಹುದೊಡ್ಡ ಪರಿವರ್ತನೆಗಳಲ್ಲಿ 3 ಮುಖ್ಯವಾಗಿವೆ. ದಾನವನ್ನು ದಾಸೋಹ, ಕೆಲಸವನ್ನು ಕಾಯಕ ಮತ್ತು ಪದಾರ್ಥವನ್ನು ಪ್ರಸಾದ ಅಂತ ಮಾಡಿದರು. ದಾನ ಅನ್ನುವಲ್ಲಿ ಕೊಡುವವನ ದೌಲತ್ತು, ಪಡೆಯುವವನ ದೈನ್ಯತೆ. ದಾಸೋಹ ಎನ್ನುವಲ್ಲಿ ನೀಡುವವನ ನಿಯತ್ತು, ಪಡೆಯುವವನ ಸಂತೃಪ್ತಿ ವ್ಯಕ್ತವಾಗುತ್ತದೆ. ಕೆಲಸ ಎಂಬಲ್ಲಿ ಮಾಲೀಕ ನೌಕರನೆಂಬ ತಾರತಮ್ಯ, ಕಾಯಕ ಎಂಬಲ್ಲಿ ಸರ್ವರೂ ಸಮಾನರೆಂಬ ಭಾವ ಮೂಡುತ್ತದೆ. ಪದಾರ್ಥವೆಂದರೆ ಜಡವಸ್ತು ಎಂಬ ಲಘು ಅರ್ಥ. ಪ್ರಸಾದವೆಂದಾಗ ಜಗತ್ತಿನ ಚೈತನ್ಯ ಸ್ವರೂಪವೇ ಅನಾವರಣಗೊಳ್ಳುತ್ತದೆ. ಇಂತಹ ಭಾವಶುದ್ಧಿಯ ಬದಲಾವಣೆಗೆ ಅಂಕಿತ ಹಾಕಿದವರೇ ಬಸವಾದಿ ಶರಣರು. ದಾಸೋಹ ತತ್ವವನ್ನು ಎತ್ತಿ ಹಿಡಿದಂಥವು ಮಠಗಳು. ಜಗತ್ತಿನಲ್ಲಿ ಭಾರತ ಒಂದು ದೇವಾಲಯ ಎಂದೆನಿಸಿಕೊಂಡರೆ ಆ ದೇವಾಲಯದ ಗರ್ಭಗುಡಿ ಕರ್ನಾಟಕ. ದೇಶದಲ್ಲಿರುವ ಬಹುತೇಕ ತತ್ವ ಸಿದ್ಧಾಂತಗಳು, ನೈತಿಕ ಮೌಲ್ಯಗಳು, ಸಾಮಾಜಿಕ ಚಿಂತನೆಗಳು ಚಿಗುರೊಡೆದಂತಹ ಪುಣ್ಯನೆಲ ಈ ಕರ್ನಾಟಕ. ಇಲ್ಲಿರುವಷ್ಟು ಮಠಗಳು ಮತ್ತೆಲ್ಲೂ ಇಲ್ಲ. ಆ ಎಲ್ಲ ಮಠಗಳು ಜಾತಿ, ಮತ, ಪಂಥ, ಪ್ರದೇಶ, ಭಾಷೆಯನ್ನು ಮೀರಿ ಜಗತ್ತಿಗೆ ನೀಡಿದ ಅಪೂರ್ವ ಕೊಡುಗೆಯೇ ದಾಸೋಹದ ಪರಿಕಲ್ಪನೆ. ಮಠ ಎಂದರೆ ಇದ್ದವರಿಂದ ತರಬೇಕು, ಇಲ್ಲದವರಿಗೆ ನೀಡಬೇಕು ಎಂಬ ವ್ಯಾಖ್ಯಾನವನ್ನು ಬಹುತೇಕ ಮಠಗಳು ಸಾಕಾರಗೊಳಿಸುತ್ತಿವೆ. ಮಠದ ಭೌತಿಕ ಆಸ್ತಿ ಆದಾಯಗಳ ಪ್ರಮಾಣದಲ್ಲಿ ವ್ಯತ್ಯಾಸಗಳೇನೇ ಇದ್ದರೂ ಕೂಡ ಅವುಗಳು ನಡೆಸಿಕೊಂಡಿರುವ ಬಂದಿರುವಂತಹ ಸಾಮಾಜಿಕ ಕಳಕಳಿಯಲ್ಲಿ ವ್ಯತ್ಯಾಸವೇನೂ ಇಲ್ಲ. ನಾಡಿನ ಬೃಹತ್ ಮಠಗಳು ಮಾತ್ರವಲ್ಲದೆ ಸಣ್ಣ ಸಣ್ಣ ಮಠಗಳು ಕೂಡ ತಮ್ಮ ಶಕ್ತಾನುಸಾರ ದಾಸೋಹವನ್ನು ಮಾಡುತ್ತಾ ಸಮಾಜದ ಶ್ರೇಯೋಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತಿವೆ. ದಾಸೋಹಕ್ಕೆ ಹೊಸ ವ್ಯಾಖ್ಯಾನ ಬರೆದಂತಹ ಸಿದ್ಧಗಂಗೆ. ದಾಸೋಹ ಎಂಬ ಪದ ಜಾಗತಿಕವಾಗಿ ಮನ್ನಣೆ ಪಡೆಯುವಂತೆ ಹೊಸ ವ್ಯಾಖ್ಯಾನ ನೀಡಿದ ಕೀರ್ತಿ ನಮ್ಮ ಸಿದ್ಧಗಂಗಾ ಮಠಕ್ಕೆ ಸಲ್ಲುತ್ತದೆ. ಭಕ್ತರ ಪಾಲಿಗೆ ನಡೆದಾಡುವ ದೇವರೆಂದೇ ಪ್ರಸಿದ್ಧರಾಗಿದ್ದಂತಹ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ತಮ್ಮ 88 ವರ್ಷಗಳ ಸನ್ಯಾಸ ಜೀವನವನ್ನು ದಾಸೋಹಕ್ಕಾಗಿಯೇ ಮುಡಿಪಾಗಿಟ್ಟವರು. ಕೇವಲ 50 ವಿದ್ಯಾರ್ಥಿಗಳಿಂದ ಆರಂಭಿಸಲ್ಪಟ್ಟ ಶ್ರೀಮಠದ ವಿದ್ಯಾರ್ಥಿ ನಿಲಯದಲ್ಲಿ 10,000 ವಿದ್ಯಾರ್ಥಿಗಳಾದಾಗಲೂ ಕೂಡ ಎಲ್ಲರಿಗೂ ಅನ್ನ, ಅಕ್ಷರ, ಆಶ್ರಯವನ್ನು ನೀಡಿ ತ್ರಿವಿಧ ದಾಸೋಹಿ ಎನಿಸಿಕೊಂಡ ಮಹಾಚೇತನ ಪೂಜ್ಯರು. ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವನ್ನು ಕೊಟ್ಟು ನಿಶ್ಚಿಂತನಾಗಿರು ಎಂಬ ವಚನದ ಸಾಲಿನಂತೆ ವಿದ್ಯಾರ್ಥಿಗಳನ್ನು ಜಂಗಮ ರೂಪದಲ್ಲಿ ಕಂಡು ಅವರಿಗೆ ದಾಸೋಹವನ್ನು ಮಾಡಿ ಅವರಲ್ಲೇ ಭಗವಂತನನ್ನು ಕಂಡ ತೃಪ್ತಿ ಶ್ರೀಗಳದ್ದು. ಗುರುಗಳಾಗಿದ್ದಂತಹ ಶ್ರೀ ಉದ್ದಾನ ಶಿವಯೋಗಿಗಳಿಗಿಂತ ಮೊದಲಿದ್ದ ಶ್ರೀ ಅಟವಿ ಸ್ವಾಮಿಗಳು ಅನ್ನದಾಸೋಹಕ್ಕಾಗಿ ಮಠದಲ್ಲಿ ಹಾಕಿದಂತಹ ಅಗ್ನಿ ಇಂದಿಗೂ ಆರಿಲ್ಲ ಎಂಬ ಮಾತಿದೆ.
ಒಂದೂವರೆ ಶತಮಾನದಿಂದ ಸಿದ್ಧಗಂಗೆ ಮಠದಲ್ಲಿ ನಿತ್ಯ ದಾಸೋಹ ನಡೆದುಕೊಂಡು ಬಂದಿದೆ. ಇದು ಸರ್ಕಾರಕ್ಕೂ ಪ್ರೇರಣೆಯಾದ ದಾಸೋಹ. ನಾಡಿನ ನೂರಾರು ಮಠ ಮಂದಿರಗಳು ನಿತ್ಯ ದಾಸೋಹಕ್ಕೆ ಹೊಸ ವ್ಯಾಖ್ಯಾನ ಬರೆದಂತೆ ದಾಸೋಹವನ್ನು ಮಾಡಿ ಸಮಾಜದ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದು. ಇದರಿಂದ ಪ್ರೇರಿತವಾದ ಸರ್ಕಾರ ಕೂಡ ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ನೀಡುವಂತಹ ಅಕ್ಷರ ದಾಸೋಹ ಎಂಬ ವಿನೂತನ ಯೋಜನೆಯನ್ನು ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಗಳು ಆಗಿದ್ದಂತಹ ಕಾಲದಲ್ಲಿ ಆರಂಭಿಸಲಾಯಿತು. ಮೊದಲಿಗೆ ಪ್ರಾಥಮಿಕ ಶಾಲೆಗಳಲ್ಲಿ ಆರಂಭವಾದ ಅಕ್ಷರ ದಾಸೋಹ ನಂತರದ ವರ್ಷಗಳಲ್ಲಿ ಪ್ರೌಢಶಾಲೆಗೂ ವಿಸ್ತರಣೆಯಾಯಿತು. ದಾಸೋಹದಿಂದ ಸಮಾಜದ ಪ್ರಗತಿ. ದಾಸೋಹ ಮನುಷ್ಯನ ಅಹಂಭಾವವನ್ನು ನಿವಾರಿಸಿ ಅಹಂ ದಾಸಃ ಎಂಬ ಸಾತ್ವಿಕ ಮನೋಭಾವನೆಯನ್ನು ಮೂಡಿಸುತ್ತದೆ. ನೀಡುವ ಪಡೆಯುವ ಇಬ್ಬರಲ್ಲೂ ಒಂದು ಸಾಮಾಜಿಕ ಹೊಣೆಗಾರಿಕೆಯನ್ನು ಹೆಚ್ಚಿಸುತ್ತದೆ. ಪ್ರತಿಯೊಬ್ಬರಿಗೂ ತಾವು ಗಳಿಸಿದ್ದರಲ್ಲಿ ಸಮಾಜಕ್ಕೆ ಮರಳಿಸಬೇಕೆಂಬ ಭಾವ ಮೂಡಿದರೆ ದೇಶದಲ್ಲಿನ ಬಹುತೇಕ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ದೊರೆಯುತ್ತದೆ. ಆ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದಲ್ಲಿದ್ದಂತಹ ಕಿತ್ತು ತಿನ್ನುವ ಬಡತನಕ್ಕೆ ತಕ್ಕ ಮಟ್ಟಿನ ಪರಿಹಾರ ನೀಡಿದ್ದೇ ದಾಸೋಹ ತತ್ವ. ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನವನ್ನು ದಾಸೋಹ ಪೀಠ ಎಂದೇ ಸಂಬೋಧಿಸಲಾಗುತ್ತಿತ್ತು. ಇಂದಿಗೂ ಶರಣಬಸಪ್ಪನ ದಾಸೋಹವನ್ನು ಮೀರಿಸಲು ಯಾರಿಗೂ ಸಾಧ್ಯವಿಲ್ಲ. ಮೈಸೂರು ಭಾಗದಲ್ಲಿ ಸುತ್ತೂರು ಮಠ ಸುಮಾರು 5,000 ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ, ಊಟ ಮತ್ತು ವಿದ್ಯೆಯನ್ನು ನೀಡುವ ಮೂಲಕ ಸಮಾಜದ ಪ್ರಗತಿಗೆ ದೊಡ್ಡ ಕೊಡುಗೆ ನೀಡುತ್ತಿದೆ. ಲಿಂಗೈಕ್ಯ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು ವಿದ್ಯಾರ್ಥಿಗಳ ದಾಸೋಹಕ್ಕಾಗಿ ತಮ್ಮ ಚಿನ್ನದ ಕರಡಿಗೆಯನ್ನೇ ಮಾರಿ ಅದರಿಂದ ದಾಸೋಹ ನಡೆಸಿದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಮತ್ತೆ ದಾಖಲೆಯಾದಂತಹ ದಾಸೋಹ. ನಾಡಿನ ಬಹುತೇಕ ಮಠ ಮಂದಿರಗಳು ದಾಸೋಹದ ಮೂಲಕ ಸಮಾಜದಲ್ಲಿ ವಿಶಿಷ್ಟ ಕೊಡುಗೆ ನೀಡುತ್ತಿವೆ. ವಿಶೇಷವಾಗಿ ಕೊಪ್ಪಳದ ಗವಿಮಠದಲ್ಲಿ ನಡೆಯುವಂತಹ ವಾರ್ಷಿಕ ಜಾತ್ರೆಯಲ್ಲಿ ಸುಮಾರು 20 ಲಕ್ಷ ಜನ ಅನ್ನದಾಸೋಹ ಸ್ವೀಕರಿಸಿದ್ದು ದಾಖಲೆಯೇ ಆಗಿದೆ. ಇತ್ತೀಚೆಗೆ ಲಿಂಗೈಕ್ಯರಾದ ಬಾಗಲಕೋಟೆಯ ಬಂಡಿಗಡಿ ನೀಲಮಾಣಿಕ ಮಠದ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರ ಸ್ವಾಮಿಗಳು ವರ್ಷಪೂರ್ತಿ ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಹೋಗಿ ಲಕ್ಷಾಂತರ ಜನರಿಗೆ ನಿರಂತರ ಅನ್ನದಾಸೋಹ ಮಾಡುತ್ತಿದ್ದರು. ಇದನ್ನು ಸರಿಗಟ್ಟುವ ಮತ್ತೊಂದು ಉದಾಹರಣೆ ಎಲ್ಲಿಯೂ ದಾಖಲಾಗಿಲ್ಲ. ಪ್ರತಿ ವರ್ಷ ನಡೆಯುವ 6 ದಿನಗಳ ಸುತ್ತೂರು ಜಾತ್ರೆಯಲ್ಲಿ ಸುಮಾರು 20ರಿಂದ 25 ಲಕ್ಷ ಜನರಿಗೆ ಅನ್ನದಾಸೋಹ ಮಾಡುವುದು ಮತ್ತೊಂದು ದಾಖಲೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಹಿರೇಮಠವು ಶ್ರೀ ಗುರುಶಾಂತೇಶ್ವರ ಅಕ್ಷರ ದಾಸೋಹ ಯೋಜನೆಯ ಮೂಲಕ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸುಮಾರು 70,000 ವಿದ್ಯಾರ್ಥಿಗಳಿಗೆ ನಿತ್ಯ ಅನ್ನದಾಸೋಹವನ್ನು ಪೂರೈಸುತ್ತಿರುವುದು ದೊಡ್ಡ ದಾಖಲೆ. ಇನ್ನುಳಿದಂತೆ ನಾಡಿನ ಪ್ರತಿಷ್ಠಿತ ಕ್ಷೇತ್ರವಾಗಿರುವ ಧರ್ಮಸ್ಥಳದಲ್ಲಿ ವರ್ಷಪೂರ್ತಿ ಸರಾಸರಿ 25,000 ಜನ ಪ್ರತಿದಿನ ಅನ್ನದಾಸೋಹವನ್ನು ಸ್ವೀಕರಿಸುತ್ತಾರೆ. ವಿಶೇಷ ದಿನಗಳಲ್ಲಿ ಈ ಸಂಖ್ಯೆ 1 ಲಕ್ಷವನ್ನೂ ಮೀರುತ್ತದೆ. ಅನ್ನದ ಅಧಿದೇವತೆ ಎಂದೇ ನಂಬಲಾಗಿರುವಂತಹ ಅನ್ನಪೂರ್ಣೇಶ್ವರಿ ನೆಲೆಸಿರುವ ಹೊರನಾಡು ಕ್ಷೇತ್ರವನ್ನೇ ಮೊದಲುಗೊಂಡು ನಾಡಿನ ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ಭಕ್ತರಿಗೆ ಅನ್ನದಾಸೋಹ ನೀಡಲಾಗುತ್ತಿದೆ. ದಾಸೋಹ ದಿನ ಘೋಷಿಸಿದಂತಹ ಸರ್ಕಾರ 2019 ಜನವರಿ 21ರಂದು ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ತಮ್ಮ 112ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾದಂತಹ ನಂತರ ಶ್ರೀಗಳು ನಾಡಿಗೆ ನೀಡಿದ ಸೇವೆ ಕೊಡುಗೆಗಳನ್ನು ಶಾಶ್ವತವಾಗಿ ನೆನಪಿನಲ್ಲಿಡಬೇಕೆಂಬ ಕಾರಣಕ್ಕೆ 2021 ಸೆಪ್ಟೆಂಬರ್ 2ರಂದು ಸರ್ಕಾರ ಜನವರಿ 21ನ್ನು
ದಾಸೋಹ ದಿನ ಎಂದು ಆಚರಿಸಲು ಆದೇಶ ಹೊರಡಿಸಿದೆ. ಆದೇಶದ ಪ್ರಕಾರ ಜನವರಿ 21ರಂದು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕಚೇರಿಯಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರವನ್ನಿಟ್ಟು ಗೌರವ ಸಲ್ಲಿಸಿ ತಮ್ಮ ವ್ಯಾಪ್ತಿಯಲ್ಲಿ ಅನ್ನದಾಸೋಹವನ್ನು ನಡೆಸಬೇಕು. ಈ ಬಗ್ಗೆ ಸುವರ್ಣ ಕರ್ನಾಟಕ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಮೋಹನ್ ಕುಮಾರ್ ಬಿ 2 ಬಾರಿ ರಾಜ್ಯಪಾಲರನ್ನು ಭೇಟಿಯಾಗಿ ದಿನಾಚರಣೆಯ ಅನುಷ್ಠಾನಕ್ಕೆ ಮನವಿ ಸಲ್ಲಿಸಿದ್ದಾರೆ.